ಸೇವೆಯನ್ನು ಮುಂದುವರಿಸಿಕೊಂಡು ಈ ವ್ಯಾಪಾರದಾಗಿರೋ ಸರ್ಕಾರಗಳಿಗೆ ನಾವು ಪರಿಹಾರ ಕೊಡಬೇಕು. 4ನೇ ಪ್ರಾಮಾಣಿಕ ಹಿನ್ನೆಲೆ ಬೇಡದಿರೋ ಕೇಸಸ್ಗಳು ಬೇಡ. ಮತ್ತೆ 5ನೇದು ಆರ್ಥಿಕ ಭದ್ರತೆ ಒಂದು ಮಟ್ಟಿಗೆ ಸೋರ್ಸ್ ಬೇಕಾಗಿದೆ. ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಾವಳಿನ ದುಡ್ಡಲ್ಲೇ ಫೈಟ್ ಮಾಡೋಕ್ಕಾಗಲ್ಲ. ದುಡ್ಡನ್ನ ಸೇವೆಯಿಂದ ಫೈಟ್ ಮಾಡ್ಬೋದು, ಈ ತಂತ್ರ ಕುತಂತ್ರಗಳನ್ನ ಪ್ರಾಮಾಣಿಕತೆಯಿಂದ ಫೈಟ್ ಮಾಡಬೇಕು. ಆದರೆ ಓಡಾಡಕ್ಕೆ, ಕೆಲಸ ಮಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ, ರೀಚ್ ಮಾಡೋಕ್ಕೆ ಒಂದು ಮಟ್ಟಿಗೆ ಸೋರ್ಸ್ ಇದೆ. ಸೊ ಈ 5 ಅವಶ್ಯಕತೆಯಲ್ಲಿ ನಾವು ಮೈಸೂರಿನಲ್ಲಿ ಕ್ಯಾಂಡಿಡೇಟ್ಸ್ ನಿಮ್ಮ ಪರಿಚಯ ಇರ್ಬೋದು, ಈ ರೂಮ್ನಲ್ಲೇ ಇರ್ಬೋದು, ನಮ್ಮಿಂದ ನಾವು ನಿಂತು ನಾವೆಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಅಲ್ಲಿ ಪುಷ್ ಮಾಡಿದ್ರೆ ನಾವು ಕೂಡ ಒಂದು ವೋಟ್ ಶೇರ್ ತಗೋಬಹುದು. ನಾವು ಕೂಡ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ಅನ್ಯಾಯಗಳು ಆಗ್ದಂಗೆ ನಾವು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ನಾನೇನು ಮಾಡ್ತೀನಿ, ನಮ್ಮ ಮಾದರಿಯವರು ಕಾನ್ಶಿಯಸ್ ಕೆಲಸದಲ್ಲಿ ಮುಂದೆ ಇರ್ತಾರೆ, ಅಧಿಕಾರದ ಹಿಂದೆ ಇರ್ತಾರೆ. ನಾನು ಯಾವ ಎಲೆಕ್ಷನ್ ನಿಂತ್ಕೊಳ್ಳಲ್ಲ, MLA, ಮಿನಿಸ್ಟರ್, MP ಆಗೋನಲ್ಲ. ನಮಗೇನು ಬೇಕು ಅಂದರೆ ಒಂದು ಪಾಲಿಟ್ ಬೇಕು. ಹಿಂಗೆ BJPಗೆ ಒಂದು RSS, SDPIಗೆ ಒಂದು PFI ಇತ್ತು, ಕಮ್ಯುನಿಸ್ಟ್ ಪಾರ್ಟಿಗೆ ಒಂದು ಪಾಲಿಟ್ ಬ್ಯೂರೋ, ನಮ್ಮದೇ ಆದ ಒಂದು ಪಾಲಿಟ್ ಬ್ಯೂರೋ ತಂದು ನಾವು ಅಭ್ಯರ್ಥಿ ಆಯ್ಕೆ, ನೀತಿ ಯೋಜನೆ ನಿರ್ಧಾರ, ಆರ್ಥಿಕ ಪಾರದರ್ಶಕತೆ ಅಂತ ಹಿಂದೆಯಿಂದ ಅದನ್ನು ಮುಂದೆ ಹೋಗೋಕ್ಕೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಉತ್ತಮ ರೀತಿ ತಗೊಳ್ಳೋದು ನಮ್ಮ ಉದ್ದೇಶ. ಇವಾಗಲೇ 190, ಇವತ್ತು ಮೈಸೂರು 190ನೇ ಸಮಾನತೆ ಸಭೆ. ನಾವು 224 ಕ್ಯಾಂಡಿಡೇಟಿಂದ 20 ಕ್ಯಾಂಡಿಡೇಟ್ ಇರ್ಬೋದು. ಎಲ್ಲಿ ನಮ್ಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾರೆ, ಎಲ್ಲಿ ನಮಗೆ ಚಳುವಳಿ ಅನ್ನೋದು ಗಟ್ಟಿಯಾಗಿ ಜೊತೆಗೆ ನಿಂತ್ಕೊಂತಾರೆ, ಅಲ್ಲಿ ನಿಲ್ಲಿಸಿ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ ಪಡೋದು ಉದ್ದೇಶ. ಸೊ ನಮಗೆ ಪೊಲಿಟಿಕಲ್ ಪಾರ್ಟಿ ಸ್ಟ್ರಕ್ಚರ್ ಈ ಥರ ಇದೆ. ಪಿರಮಿಡಲ್ ಸ್ಟ್ರಕ್ಚರ್, ಪಾಲಿಟ್ ಬ್ಯೂರೋ, ರಾಜ್ಯ ಸಮಿತಿ, ತಾಲೂಕು ಸಮಿತಿಗಳು, ಹೋಬಳಿ ಸಮಿತಿಗಳು, ಗ್ರಾಮ ಸಮಿತಿಗಳು ಅನ್ನೋ ರೀತಿಯಲ್ಲಿ ಪಿರಮಿಡಲ್ ಸ್ಟ್ರಕ್ಚರು. ಮತ್ತು ಈ ಥರ ಬೇರೆ ಬೇರೆ ವಿಭಾಗಗಳು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ವಿಚಾರ ತಂದು ಕಾನೂನು ವಿಭಾಗ, ಆದಿವಾಸಿ, ದಲಿತರು, ಕಾರ್ಮಿಕ, ರೈತರ, ಮಾಧ್ಯಮ, ಮಹಿಳೆಯರು, ಅಲೆಮಾರಿ, OBCಗಳನ್ನ ಎಲ್ಲ ವಿಚಾರಗಳು ತಂದು ನಾವು ಕರ್ನಾಟಕದ ಏಳಿಗೆಗೋಸ್ಕರ ವೈಜ್ಞಾನಿಕವಾಗಿ ಕಟ್ಟೋದು ಉದ್ದೇಶ. ಈ ಮ್ಯಾಪ್ ನಮಗೆ ಬಹಳ ಮುಖ್ಯ. ಇದು ಕರ್ನಾಟಕದ ಪ್ರಸ್ತುತ ಆರ್ಥಿಕ ಭೌಗೋಳಿಕತೆ 2020 ಮ್ಯಾಪ್. ತಲಾ ಒಂದು ವರ್ಷದಲ್ಲಿ ಎಷ್ಟು ಸಂಬಳ ಬರುತ್ತೆ? 2,20,000 ಆವ್ರೇಜ್ ಸಂಬಳ. ಜಾಸ್ತಿ ಇರೋದು ನೋಡಿ 5,5 ಲಕ್ಷ. 5,5 ಲಕ್ಷ ಡಾರ್ಕ್ ಹಸು ಎಲ್ಲೂ ಅಂದರೆ ಇಲ್ಲೇ ಬೆಂಗಳೂರಿನಲ್ಲಿ ನಿಮ್ಗೆ ದುಡ್ಡು ಬರುತ್ತೆ, ಖರ್ಚು ವೆಚ್ಚನೂ ಇದೆ, ಪವರ್ ಸೆಂಟರ್, ಕಮರ್ಷಿಯಲ್ ಕ್ಯಾಪಿಟಲ್. ಸೊ ಅಲ್ಲಿ 5,5 ಲಕ್ಷ, ಬಟ್ ಅಲ್ಲಿ ಚಳುವಳಿಗಳು ಕಡಿಮೆ. ಇಲ್ಲಿ ನೋಡಿ, ರೆಡ್ ಟು ಆರೆಂಜ್ ಯೆಲ್ಲೋ 1 ಲಕ್ಷ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಚಾಮರಾಜನಗರ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲೆಲ್ಲ ರೆಡ್ ಟು ಯೆಲ್ಲೋ ಆರೆಂಜ್ ಇದೆ. ಮೈಸೂರಿನಲ್ಲಿ 1.5 ಮಾತ್ರ ಇದೆ, ಬೆಂಗಳೂರಿನಲ್ಲಿ 5.5 ಇದೆ. ಅಂದರೆ ಈ ಭಾಗಗಳಲ್ಲಿ ಆರ್ಥಿಕವಾಗಿ ನೆಗ್ಲೆಕ್ಟ್ ಆಗಿದೆ, ಆರ್ಥಿಕವಾಗಿ ಹಿಂದುಳಿದಿದೆ. ಆರ್ಥಿಕವಾಗಿ ಹಿಂದುಳಿದಿದೆ ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗೂ ಹಿಂದುಳಿದಿದೆ. ನಾವೇನು ಮಾಡಬೇಕಂದ್ರೆ ಬರೀ ಈ ಭಾಗಗಳೆಲ್ಲದರಲ್ಲೂ ಚಳುವಳಿಗಳು ಗಟ್ಟಿವೆ. ನಾವು ಈ ಕಡೆಯಿಂದ ಬಂದು ಚಳುವಳಿ ಮುಖಾಂತರ ಗಟ್ಟಿಯಾಗಿ ಸ್ಟ್ರೆಂಥನ್ ಮಾಡಿ ಬೆಂಗಳೂರಿನಲ್ಲಿ ಏನು ಸದಾಶಿವ ನಗರ, ಡಾಲರ್ಸ್ ಕಾಲನಿ, ಕೆಲವು ಫ್ಯಾಮಿಲಿಗಳಿಗೆ ಎಲ್ಲ ರೀತಿ ಬೆನಿಫಿಟ್ ಹೋಗ್ತಾ ಇದೆಯಾ, ಅದನ್ನ ರೀಡೈರೆಕ್ಟ್ ಮಾಡಿ ಅಖಂಡ ಕರ್ನಾಟಕ ಬೆಳೆಸೋ ನಮ್ಮ ಉದ್ದೇಶ ಆಗಬೇಕು. ಎಲ್ಲ ಕಡೆ ಕರ್ನಾಟಕ ಗ್ರೀನ್ ಮಾಡೋದು ನಮ್ಮ ಉದ್ದೇಶ ಆಗಬೇಕು. ಇದನ್ನು ಮಾಡಬೇಕು ಅಂದರೆ ನಮಗೊಂದು ಪ್ರಾದೇಶಿಕ ಶಕ್ತಿ ಬೇಕೇ ಬೇಕು. ಹಿಂದಿನ ಡೆಲ್ಲಿ ಪಕ್ಷಗಳಿಗೆ ಯಾವ ರೀತಿ ಜನರ ಜೀವನದ ಏಳಿಗೆ ಮುಖ್ಯ ಆಗಲ್ಲ, ಅಧಿಕಾರ ಅದನ್ನು ಮುಂದುವರ್ಸೋದು ಅವ್ರು ಮುಖ್ಯ ಆಗುತ್ತೆ. ಬಟ್ ನಾವು ಒಂದು ಪ್ರಾದೇಶಿಕ ಶಕ್ತಿ ಆದರೆ ಕರ್ನಾಟಕದ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ಬೋದು, ಒಂದು ಉತ್ತಮ ಕರ್ನಾಟಕ, ಒಂದು ಸಮಾಜ ಕಟ್ಬೋದು ಅಂತ ಹೇಳಿ ಕೊನೆಯದಾಗಿ ಒಂದು ಹೆಸರಿಡಬೇಕು ಅಂದರೆ ಸಮಾನತೆ, ನ್ಯಾಯ, ಸಮಾಜ, ಇಕ್ವಾಲಿಟಿ, ಜಸ್ಟಿಸ್ ಅನ್ನೋ ಒಂದು ಕಾನ್ಸ್ಟಿಟ್ಯೂಷನಲ್ ಪದಗಳಿಟ್ಟು ನಾವು 2028ಗೆ ಫಸ್ಟ್ ಟೈಮ್ ಪ್ಲಾನ್ ಮಾಡಿ, ಫಸ್ಟ್ ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ ಪ್ಲಾನ್ ಮಾಡಿ 2027ರಲ್ಲಿ ನಾವು ಲಾಂಚ್ ಮಾಡೋದು. ಅದಕ್ಕಿಂತ ಮುಂಚೆ ಲಾಂಚ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡೋದು ನಮ್ಮ ಉದ್ದೇಶ. ಸೊ ಈ ರೀತಿ ನಾವು ಪ್ಲಾನ್ ಮಾಡಿದ್ರೆ ಫಸ್ಟ್ ಟೈಮ್ ನಾವು ಪರ್ಫಾರ್ಮೆನ್ಸ್ ತೋರಿಸಿದ್ರೆ 2028ರಲ್ಲಿ ಹೋಗ್ತಾ ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಆಗುತ್ತೆ, ಜನರು ಒಂದು ರೀತಿ ನಮ್ಮ ಜೊತೆ ಸೇರು ಜಾಸ್ತಿ ಆಗುತ್ತೆ. ನಾವು ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ತೋರಿಸೋದು ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಿ ಕೊನೆಯದಾಗಿ ಶತಮಾನದ ಕವಿ ಕುವೆಂಪು ಹೇಳ್ತಾರೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಳು, ಒಂದು ಜೀವನ, ಸರಿ ಸಮಾನಗಳ ಅವಕಾಶ, ಘನತೆ, ಆರ್ಥಿಕತೆ ರೂಪಿಸಬೇಕು. ಹಂಗೆ ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಶೀರಾಮ್ಜಿ, ಕುವೆಂಪು ಅವರು ನಮ್ಮೆಲ್ಲ ಸಸಿನಿಟ್ಟು ನಾವೆಲ್ಲ ಫಲ ಪಡೆದಿದ್ದೀವೋ, ಮುಂದಿನ ತಲೆಮಾರುಗಳಿಗೆ ನಾವು ಕೂಡ ಸಸಿನಿಟ್ಟರಾದರೆ ಅವರು ಕೂಡ ಫಲ ಮತ್ತು ನೆರಳು ಪಡೆಯಂಗೆ ಆಗ್ಬೋದು. ನಮಗಾಗಿರೋ ಅನ್ಯಾಯಗಳು ಆಗದೇ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅಂತ ಹೇಳಿ ಇವತ್ತು ಗಾಂಧಿನಗರದಲ್ಲಿ ನಮ್ಮೆಲ್ಲ ಯುವ ಮಿತ್ರರು, ಕಿರಣ್ ಮತ್ತು ಎಲ್ಲ ಹಿರಿಯರು, ಕರ್ನಾಟಕ ದಲಿತ ಕ್ರಾಂತಿ ನಾನು ಧನ್ಯವಾದಗಳು ಹೇಳಿ, ಇವಾಗ ನಿಮ್ಮಿಂದ ಅಭಿಪ್ರಾಯಗಳು, ನಿಮ್ಮಿಂದ ಸಲಹೆ ಸೂಚನೆಗಳು, ಅನುಭವದ ಮಾತುಗಳು, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟಿರುತ್ತೆ ಅಂತ ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಮೈಸೂರು ಧನ್ಯವಾದಗಳು. ಜೈ ಕರ್ನಾಟಕ. ಎಕ್ಸ್ಪೆಕ್ಟೇಷನ್ ಏನು ಕೊಡ್ತೀಯ, ನೀನು ಅದ್ರಲ್ಲಿ ಏನು ಗೇನ್ ಮಾಡ್ತಿದ್ಯಾ ಎಲ್ಲ ಕೇಳ್ತಾರೆ ಸರ್. ಕಾಮನ್ ಸರ್ ನಾವು ಏನು ಗೇನ್ ಆಗ್ತಿರಲ್ಲ, ನಮ್ಮಲ್ಲಿ ಸ್ಟ್ರಗಲ್ ಆಗ್ತಾ ಇರುತ್ತೆ. ಸುಮ್ಮನೆ ಒಂದು ವಾರ ಸರ್ ಫುಲ್ಲು ನಿದ್ರೆ ಊಟ ಬಿಟ್ಟು ಫುಲ್ ಸ್ಟ್ರಗಲ್ ಪಟ್ಟಿದ್ದೀನಿ ಸರ್. ಏನಂದ್ರೆ ನಿಮ್ಮ ಮೇಲೆ ಕೇಸ ಒಳಗಡೆ ಆಗ್ತಿರೋದು, ಅದ್ರಲ್ಲಿ ಹೆಂಗ್ ವಿರುದ್ಧವಾಗಿ ಕೊಡೋಣ ಸರ್. ನಾನು ಕೇಳ್ತಿರೋದ್ರೆ ನ್ಯಾಯ ಕೇಳ್ಕೊಂಡು ಹೋಗಿದ್ದೀನಿ. ಏನು ಸ್ಟೇಷನ್ ಒಂದೇ ಸರ್ ನ್ಯಾಯ ಕೊಡಿ, ನೇನು ಯಾರಾದ್ರೂ ನೀನೇನು ಸರ್ ಒಡೆಯಕ್ಕೆ ಬಂದು ಹರಾಸ್ಮೆಂಟ್ ಅದರಿಂದ ಕೇಸ್ ಹಾಕ್ಬಿಡ್ತಾನೆ.
ಆ ಟೈಮಲ್ಲಿ ನನ್ನ ಫ್ಯಾಮಿಲಿ ನಾನು ಸೆಕ್ಯೂರ್ ಮಾಡಲೇಬೇಕು, ನಾನೇ ತಲೆಬೇಕು, ನಿಂತ್ಕೊಂಡು ಶರಣ್ ಆಗಲೇಬೇಕು ಸರ್ ಅವ್ರಿಗೆ ಅಲ್ಲ ಸರ್. ಸರ್ ಆಮೇಲೆ ಪೊಲಿಟಿಕಲ್ ನಂಗೆ ಇನ್ಫ್ಲೂಯೆನ್ಸ್ ಇದೆ ಸರ್, ಇಲ್ಲಿ ಇವರು ಅಂತ ಬೇಡ, ನಂಗೆ ಅದೇ ಪಕ್ಷದ ನಂಗೆ ಅಲ್ಲಿಂದ ಇನ್ಫ್ಲೂಯೆನ್ಸ್ ಇದೆ, ನಾನು ಅದೇ ನನ್ನ ಅಂಡರ್ಲಿರೋದು ಅದೇನೆ, ಅಟ್ ಪ್ರೆಸೆಂಟ್ ಮೈಸೂರು ಆಳ್ತಿರೋದು ಅದೇನೆ. ಆಕೆ ಅಷ್ಟು ನಾವು ಏನು ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಏನು ಮಾಡ್ಬೋದು ಸರ್ ಅವರು? ನೋಡಿ, ಈ ವ್ಯವಸ್ಥೆನೇ ಎಲ್ಲ ರೀತಿ ಹಾಳಾಗಿದೆ. ಯಾರ್ಯಾರ ಹತ್ರ ಇನ್ಫ್ಲೂಯೆನ್ಸ್ ಇರುತ್ತೋ, ಪ್ರಭಾವ ಇರುತ್ತೋ, ಹಣ ಬಲ ಇರುತ್ತೋ, ತೋಳು ಬಲ ಇರುತ್ತೋ, ಬೇರೆ ಬೇರೆ ರೀತಿ ಬಲ ಇರುತ್ತೋ, ಅವರೇ ಒಂದು ರೀತಿ ಬೆಳ್ಕೊಂಡು ಅವ್ರು ಲಾಭ ಮಾಡ್ಕೊಂತಾರೆ. ನಮ್ಗೆ ಇವತ್ತು ಎಲ್ಲ ರೀತಿ ಅನ್ಯಾಯಗಳು ಫೈಟ್ ಮಾಡಬೇಕು ಅಂದರೆ ನಮ್ಗೆ ಆಲ್ಟರ್ನೇಟಿವ್ ಇದೆ. ಅದೇನಂದರೆ ನಮ್ಮ ಚಳುವಳಿಗಳನ್ನ ಗಟ್ಟಿ ಮಾಡಿ ಒಂದು ಪೊಲಿಟಿಕಲ್ ಮೂಮೆಂಟಾಗಿ ಕಟ್ಟಿದರೆ ಈ ಆಳುವ ಶಕ್ತಿಗಳಿಗೆ ಒಂದು ರೀತಿ ಎಚ್ಚೆತ್ತಾಗಿದೆ. ಅಂದರೆ ಇವತ್ತು ಎಷ್ಟೇ ಹೋರಾಟ ಮಾಡಿದ್ರು ಕೂಡ, ಎಷ್ಟೇ ಅನ್ಯಾಯದ ವಿರುದ್ಧ ಹೋರಾಟ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ನಮಗೆ ನ್ಯಾಯ ಬೇಕು, ನಮಗೆ ಒಂದು ಏನೇ ಒಂದು ಟೈಟಲ್ ಡೀಡ್ ಬೇಕು, ಏನೇ ಬೇಕು ಅಂದ್ರೂ ಹೋರಾಟ ಎಷ್ಟೇ ನ್ಯಾಯಬದ್ಧವಾಗಿದ್ದು ಜನ ಸೇರಿದ್ರು ಈ ಆಳುವ ಶಕ್ತಿಗಳು ಮಾಡಲ್ಲ, ಮನಸ್ಸಿಲ್ಲ. ಯಾವಾಗ ಮಾಡಿದ್ರು ಮಾಡ್ಬೋದು ಅಂದರೆ ನಾವು ಕುರ್ಚಿ ಅಲ್ಲಾಡಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾನೆ, ನಮಗೆ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಡೋರ್ಸ್ ಅಂಡ್ ಲಾಕ್ಸ್. ನಾವೆಲ್ಲ ಒಗ್ಗಟ್ಟಾಗಿ, ಬರೀ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ನಾವೆಲ್ಲರೂ ಗಟ್ಟಿಯಾಗಿ ಒಂದು 224 ಕ್ಷೇತ್ರಗಳಲ್ಲಿ ನಾವು ಒಂದು ಶಕ್ತಿ ಬಂದರೆ ನಾವು ಕೆಲಸ ಮಾಡಿಸ್ಬೋದು. ಯಾಕೆ ಬರುತ್ತೆ? ಕಾಂಚಿ ನಮ್ಗೆ ಏನು ಹೇಳ್ತಾರೆ ಅಂದರೆ, ಫಸ್ಟ್ ನಾವು ಸೋಲ್ತೀವಿ, ಸೆಕೆಂಡ್ ನಾವು ಸೋಲ್ಸ್ತೀವಿ, ಮೂರನೇ ನಾವು ಗೆಲ್ತೀವಿ. ಸೊ ನಾವು ಹಂತವಾಗಿ ಪೊಲಿಟಿಕಲ್ ಸ್ಟ್ರಾಂಗ್ ಆಗಿದೆ. ನಿಮ್ಗೆ ಗೊತ್ತಿದೆ ಕತೆ, 1 ಕಡ್ಡಿ ಇದ್ದರೆ ಮುರಿಬೋದು, 100 ಕಡ್ಡಿ ಮುರಿದ್ರೆ ಅದು ಮುರಿಯೋಕ್ಕಾಗಲಿ. ನಾವು ಒಗ್ಗಟ್ಟಾಗಬೇಕು. ಎಲ್ಲರೂ ಹೇಳ್ತಾರೆ ಒಗ್ಗಟ್ಟಂದ್ರೆ ಹೆಂಗೆ? ಒಂದು ವ್ಯಕ್ತಿ ಅಡಿಯಲ್ಲ, ಒಂದು ಸಿದ್ಧಾಂತದ ಅಡಿಯಲ್ಲಿ. ಆ ಸಿದ್ಧಾಂತನೇ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಸಮ ಸಮಾಜ. ಎಲ್ಲ ಅನ್ಯಾಯಗಳು ಪ್ರತಿರೋಧ ತರಬೇಕು. ನಾವೇನು ಇವತ್ತು ನಿನ್ನೆ ಮಾಡಿದ್ರಲ್ಲ, 100 ವರ್ಷಗಳಿಂದ ಏನು ಬಲಪಂಥಿಯವರು ಮಾತ್ರ ಅಲ್ಲ 100 ವರ್ಷದ ಕೆಲಸ ಮಾಡ್ತಿರೋದು, ಎಡಪಂಥಿಯವರು ಮಾತ್ರ ಅಲ್ಲ 100 ವರ್ಷದ ಕೆಲಸ ಮಾಡ್ತಿರೋದು. 1923, 25, 27ನಲ್ಲಿ ಮಹಾ ಸತ್ಯಾಗ್ರಹ, 23 ಸಮತಾ ಸೇನೆ, 25 ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ತಂದೆ ಫಿಗರ್, ಇದೆಲ್ಲ ಕೂಡ ನಡೆದಿದೆ ನಮ್ಮ ಸಿದ್ಧಾಂತದಲ್ಲಿ. ಸೊ ನಾವೆಲ್ಲ ಒಗ್ಗಟ್ಟಾಗಿ ಬಂದು ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರೆ ಮಾತ್ರ ನಾವು ಒಂದು ಆಲ್ಟರ್ನೇಟಿವ್ ಕಟ್ಬೋದು. ಇವತ್ತಿನ ವ್ಯವಸ್ಥೆ ಒಳಗಿಂದ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ವ್ಯವಸ್ಥೆ ಒಳಗೋಗಿದ ತಕ್ಷಣ ನಾವು ಶಾಮೀಲಾಗ್ತೀವಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಅದನ್ನ ಒಪ್ಕೋಬೇಕು, ಇಲ್ಲಾಂದ್ರೆ ನಾವು ಬೆಳೆಯೋಕ್ಕಾಗಲ್ಲ. ಬಟ್ ನಾವು ಪರ್ಯಾಯ ಕಟ್ಟಕ್ಕೆ ಸಾಧ್ಯತೆಗಳಿದೆ. ನಿಜವಾಗ್ಲೂ ಜನರಿಗೆ ಒಂದು ಉತ್ತಮ ರೀತಿ ವಿಚಾರ ಇಟ್ಟರೆ ಅವ್ರಿಗೂ ಕನ್ವಿನ್ಸ್ ಆಗ್ತಾರೆ, ಜನ ನಮ್ಮ ಜೊತೆ ನಿಂತ್ಕೊಂತಾರೆ. ಅದೇನು ಎಲ್ಲರೂ ನಮ್ಮ ಜೊತೆ ಸಭೆಗೆ ಬರೋಕ್ಕಾಗದಿರ್ಬೋದು, 5 ವರ್ಷಕ್ಕೆ ಒಂದ್ಸಲಿ ಆ ವೋಟ್ ಹಾಕಿದಾಗ, ಇಲ್ಲಪ್ಪ ಈ ಸಿದ್ಧಾಂತ, ಈ ವ್ಯಕ್ತಿ, ಈ ಚಳುವಳಿ, ಈ ಪಕ್ಷ ನಮ್ಗೆ ನ್ಯಾಯ ಒದಗಿಸುತ್ತೆ ಅಂತ ಕಾನ್ಫಿಡೆನ್ಸ್ ಬಂದ್ರೆ ವೋಟ್ ಹಾಕ್ತಾರೆ. ವೋಟ್ ಅಂದ್ರೆ ಬರೀ ದುಡ್ಡು ಕೊಟ್ಟು ವೋಟ್ ಅಲ್ಲ, 3 ಕಡೆ ದುಡ್ಡು ತಗೊಂಡು 1 ಕಡೆ ವೋಟ್ ಹಾಕ್ತಾರಲ್ವ. ನಮ್ಗೆ ಇವತ್ತಿನ ದಿನ ಭಾವನೆ ಅಂದ್ರೆ ವೋಟ್, ಕಾನ್ಫಿಡೆನ್ಸ್ ಬಂದ್ರೆ ನಮಗೆ ನಿಜವಾಗ್ಲೂ ವೋಟ್ ಹಾಕ್ತಾರೆ. ಸೊ ಆ ರೀತಿ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಇದ್ದಿದ್ದ ಸಮಸ್ಯೆಗಳೆಲ್ಲ, ನಮ್ಮ ವೈಯಕ್ತಿಕ ಸಮಸ್ಯೆ ಮಾತ್ರ ಸಮಸ್ಯೆ ಅಂತ ನೋಡೋಕ್ಕಾಗಲ್ಲ. ಸಮಸ್ಯೆ ನಮಗಾಗಿರೋ ಸಮಸ್ಯೆಗಳು ಸಾವಿರಾರು ಇದ್ದಾವೆ, ಅವೆಲ್ಲರೂ ಒಂದು ಪರಿಹಾರ ಕೊಟ್ಟು ಅಡ್ರೆಸ್ ಮಾಡಿದ್ರೆ ನಮಗೆಲ್ಲ ಜನಾಂಗದವರು ಬರ್ತಾರೆ, ಎಲ್ಲರೂ ನಿಂತ್ಕೊಳ್ತಾರೆ, ಒಂದು ಸಮಾಜ ಅಂತ ಪರ್ಯಾಯ ಕಟ್ಬೋದು. ಸೊ ನೀವು ಹೇಳೋದು ನಿಜ, ವ್ಯವಸ್ಥೆನೇ ಹಾಳಾಗೋಗಿದೆ. ನಾವು ಒಂದು ವ್ಯಕ್ತಿಯಾಗಿ ಫೈಟ್ ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಗಟ್ಟಿಯಾಗಿ ಸಿದ್ಧಾಂತದಲ್ಲಿ ಫೈಟ್ ಮಾಡಿದ್ರೆ ನಾವು ಕೂಡ ಪರಿಹಾರ ತರಬಹುದು. ಅದು ಎಸ್ಟಾಬ್ಲಿಷ್ಗೆ ಹೆಂಗೆ ಮಾಡೋದು ಅನ್ಕೊಂಡಿದ್ದೀರಾ ಸರ್ ನೀವು? ಈಗ ಒಬ್ಬ ಪರ್ಟಿಕ್ಯುಲರ್ ಇಂಥದ್ದೊಂದು ಸಪ್ರೇಟ್ ಒಂದು ಪೊಲಿಟಿಕಲ್ ಕಟ್ತೀವಿ, ಸಪ್ರೇಟ್ ಅದೊಂದು ಪರ್ಸನ್ ಐಡೆಂಟಿಫಿಕೇಶನ್ ಮಾಡಿಸೋದು ಹೆಂಗೆ ಸರ್? 27, 28 ಒಳ್ಳೆ ಪ್ರಶ್ನೆ. ನಾವು ಇವತ್ತಿನ ದಿನ ನನಗೆ ಗೊತ್ತಿರೋನ್ನ ಸೆಲೆಕ್ಟ್ ಮಾಡೋಕೆ ನಾವು ಬರ್ತೀವಿ. ನೀವೆಲ್ಲ ಚಳವಳಿ ಮಾಡ್ಕೊಂಡು ಬಂದಿದ್ದೀರಾ, ನೀವೆಲ್ಲ ಹೋರಾಟದವರು, ನಿಮ್ಮೂರ ಬಗ್ಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರು ನಿಸ್ವಾರ್ಥವಾಗಿ ಒಳ್ಳೆ ಮಾಡಿದ್ದಾರೆ, ಅವ್ರು ನೀವು ಯಾರಂತ ಗೊತ್ತಿರುತ್ತೆ. ಅವರಿಗೆ ಅನೇಕ ಕಾರಣಗಳಿಂದ ಅವರೆಲ್ಲ ಒಂದು ಕಡೆ ಈ ವ್ಯವಸ್ಥೆಗೆ ಶಾಮೀಲಾಗಿಲ್ಲ, ಅಥವಾ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಅವ್ರನ್ನ ಎಲ್ಲ ಒಂದು ಕಡೆ ಈ ಆಳುವ ಶಕ್ತಿಗಳು ದೂರ ಇಟ್ಟಿರ್ಬೇಕು. ನಾವು ಅಂಥವ್ರನ್ನ ಕರ್ಕೊಂಡ್ಬಂದು ಅಂಥವ್ರಿಗೆ ನಿಮ್ಮ ಕಡೆಯಿಂದ ಬಂದು ನೀವೇ ಚಾನ್ಸ್ ಕೊಡೋಣ, ನಾವು ಅವ್ರಿಗೆ ಶಕ್ತಿ ತುಂಬಿಸೋಣ, ನಾವು ಅಂಥವ್ರನ್ನ ಜೊತೆಗೆ ನಿಂತು ಕೆಲಸ ಮಾಡಿಸೋಣ, ರೀಚ್ ಮಾಡಿಸೋಣ. ಜನರಿಗೆ ನಿಜವಾಗ್ಲೂ ಅವ್ರ ಸಂಪರ್ಕ ಇದ್ರೆ ಅವ್ರಿಗೆ ಆಮೇಲೆ ಅದು ಹೆಂಗೆ ಎಂಥವ್ರು ಇರಬೇಕು ಅಂದರೆ 15-20 ವರ್ಷಗಳಿಂದ ಅವ್ರದ್ದೇ ಆದ ಪರ್ಚೇಸ್ ಇರ್ಬೇಕು, ಅವ್ರದ್ದೇ ಆದ ಕೆಲಸ ಮಾಡ್ಕೊಂಡು ಬಂದಿರ್ಬೇಕು, ಸೇವೆ ಮಾಡ್ಕೊಂಡು ಬಂದಿರ್ಬೇಕು. ಅವ್ರು ಎಲ್ಲೋ ಒಂದು ಕಡೆ ಕಿಟ್ ವಿತರಣೆ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ಶಾಲೆ ಶುರು ಮಾಡೋದಾಗಿರ್ಬೋದು, ಏನೋ ಒಂದು ಜನರ ಕಷ್ಟ ಅನ್ನೋ ಸ್ಪಾನ್ಸರ್ ಆಗ್ಬೋದು. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಜನಸ್ವರಾಜ್ಯದ ಒಂದು ಪಕ್ಷ ಕಟ್ಟಿದ್ರು ಇವರು, ಪ್ರಶಾಂತ್ ಕಿಶೋರ್ ಬಿಹಾರ್. ಅಲ್ಲಿ ಕೂಡ ಎಲ್ಲ ಕಡೆ ಕ್ಯಾಂಡಿಡೇಟ್ಸ್ ಹಾಕಿದ್ರು. ಕ್ಯಾಂಡಿಡೇಟ್ಸ್ ಎಂಥವ್ರು ಹಾಕಿದ್ರು? IAS ಆಫೀಸರ್ಸು, IPS ಆಫೀಸರ್ಸು, ಯಾರೋ ಪಾಲಿಸಿ ಮೇಕರ್ಸು, ದೊಡ್ಡ ದೊಡ್ಡ ರೆಸ್ಯೂಮೆ ಇರೋರು ಎಲ್ಲ ಹಾಕಿದ್ರು. ಅವ್ರು ನಿರೀಕ್ಷೆ ಮಾಡೋದು ವೋಟ್ ಬಂದಿಲ್ಲ. ಅದರಿಂದ ದೊಡ್ಡ ಓದಿರೋಲ್ಲ ಬೇಕಾಗಿರೋದು ಜನ ಸಂಪರ್ಕ, ಒಡನಾಟ ಇರೋರು, ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಕೊಂಡು ಜನರ ಕಷ್ಟನ ಸರಿಪಡಿಸೋ ಮನಸ್ಥಿತಿ ಇರೋರು. ಸೊ ಅಂತ ಒಂದು ರೀತಿ ಜನರ ಒಡನಾಟ ಇರೋರು ವ್ಯಕ್ತಿಗಳು ಖಂಡಿತ ಇದ್ದಾರೆ, ಪ್ರತಿ ಒಂದು ಕ್ಷೇತ್ರದಲ್ಲೂ ಇದ್ದಾರೆ. ಅಂಥವ್ರನ್ನ ಗುರುತಿಸಿ ಅವ್ರನ್ನ ಶಕ್ತಿ ತುಂಬಿಸಿ ಜನ ರೀಚ್ ಮಾಡಿಸ್ಬೇಕು. ನಮ್ಗೆ ಇನ್ನೂ 2-3 ವರ್ಷ ಇದೆ, ನಾವು ಕೂಡ ಒಂದು ಪರಿವರ್ತನೆ ಮಾಡ್ಬೋದು. ಬಟ್ ನಾವು ವರ್ಕ್ ಮಾಡಬೇಕು, ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಬೇಕು.
ಸೊ ಅಂಥ ಕ್ಯಾಂಡಿಡೇಟ್ಸ್ ಹುಡುಕಿ ನೀವು ಗೊತ್ತಿದ್ರೆ ಒಂದು 2-3 ಜನ ನೀವು ಹೇಳಿ, ನಾವೆಲ್ಲರೂ ಕುತ್ಕೊಂಡು ಅವ್ರು ಮೀಟ್ ಮಾಡಿ ಅವ್ರು ನೀವು ನಿಂತ್ಕೊಂಡು ನೀವು ನಮಗೆ ಒಂದು ರೀತಿ ಗಟ್ಟಿಯ ಶಕ್ತಿಯಾಗಿ ನಿಂತ್ಕೊಳ್ಳಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿಸೋಣ, ಕೆಲಸ ಮಾಡಿಸೋಣ. BJP ಹೆಂಗೆ ಬಂತು ಅಧಿಕಾರಕ್ಕೆ? ಒಂದು ನ್ಯಾರೇಟಿವ್ ಕಟ್ಕೊಂಡು ಕೆಲಸ ಮಾಡ್ತಾರೆ. ನಾವು ಕೂಡ ಒಂದು ನ್ಯಾರೇಟಿವ್ ಕಟ್ಟಿ ಸಮಾಜ ವೈಜ್ಞಾನಿಕ ಕೆಲಸ ಮಾಡಿದ್ರೆ ಜನ ನಮ್ಮ ಜೊತೆ ಚಾನ್ಸ್ ಕೊಡ್ತಾರೆ. ಒಂದ್ಸತಿ ಎಸ್ಟಾಬ್ಲಿಷ್ಮೆಂಟ್ ಟೈಮ್ ತಗೊಳುತ್ತೆ ಸರ್ ಅಷ್ಟೇ, ಆಮೇಲೆ ಅಂತ ಪಕ್ಕ ಫಿಕ್ಸ್ ಆಗುತ್ತೆ ಸರ್. ಆ ಎಸ್ಟಾಬ್ಲಿಷ್ಮೆಂಟ್ಗೆ ಇವ್ರು ಬಿಡಲ್ಲ ಸರ್. ಇವರು ಕೆಳಗಡೆಯಿಂದ ಎಲ್ಲೋ ಬೆದಲ್ತಾನೆ, ಅವ್ನು ಏನೋ ಬೇಕು ಫಂಡ್ ಮಾಡೋಂಗೆ ಕುಣಿಸಿ ಅದನ್ನು ಬಿಡ್ತಾರೆ ಸರ್. ನಮಗೆ ಯಾರು ಬರ್ತಾರೋ ಬರಲಿ, ನಮಗೆ ಇವತ್ತು ಒಂದೇ ಸರಿ 100 ಜನ ಬರೋದಲ್ಲ. ನಮ್ಗೆ ಯಾರು ಗಟ್ಟಿ 100ರಲ್ಲಿ 1-2 ನಿಂತ್ಕೊಳ್ಳಿ. ಇವತ್ತು ಹಿಂದುತ್ವಗೆ 35% ಮಾತ್ರ ಬರ್ತಾ ಇದೆ ಕರ್ನಾಟಕದಲ್ಲಿ, 35% ದೇಶ ಆಡ್ತಾ ಇದೆ. ನಮಗೆ ಯಾವತ್ತಾರು ಬದಲಾವಣೆ ಆಗಿದೆ ಅಂದರೆ ಲಕ್ಷಾಂತರ ಜನ ಜೊತೆ ನಿಂತ್ಕೊಂಡಿರೋದಲ್ಲ, 10 ಜನ ಗಟ್ಟಿಯಾಗಿ ನಿಂತು ಪರ್ಯಾಯಕ್ಕೋಸ್ಕರ ನಿಂತಿರೋದ್ರಿಂದ ಪರಿವರ್ತನೆ ಆಗಿದೆ. ನಾವೆಲ್ಲ ನಿಂತ್ಕೊಳ್ಳೋಣ, ಇದು ಒಂದು ಉತ್ತಮ ಸಮಾಜ ಅಂತ ವೈಜ್ಞಾನಿಕವಾಗಿ ನಿಂತು ಜನ ನ್ಯಾಯ ಒದಗಿಸೋಣ ಸಾಧ್ಯ ಹೊಂದಿದೆ. ಅಂಥದ್ದನ್ನು ನಾವು 224 ಕಡೆ ಹುಡುಕಿ ಚಾನ್ಸ್ ಕೊಟ್ಟರೆ ನಾವು ಪರ್ಯಾಯ ಆಗುತ್ತೆ. ಅವ್ರು ಒಳ್ಳೆ ಕೆಲಸ ಮಾಡಿಲ್ಲ, ಅವರು ಈ ವ್ಯವಸ್ಥೆಗೆ ಬೇರೆಯವ್ರ ಥರ ಶರಣಾಗಿದ್ದಾರೆ ಅಂತ ನಾವೆಲ್ಲ ಹೇಳಿ ನಮ್ಮ ಮುಂದಿನ ಅವಕಾಶ ಏನಾಗಿದೆ. ನಮ್ಮ ಜನದ ಕೊರತೆ ಏನಪ್ಪಾ ಅಂದ್ರೆ, ಯಾರ ಹತ್ರ ದುಡ್ಡಿದೆ ಅವರಿದ್ದೇನೆ ಒಯ್ತಾರೆ, ಇಲ್ಲ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದೆ ಹತ್ರ ಹೋಗಲ್ವಲ್ಲ. ದುಡ್ಡು ಅನ್ನೋದು ಒಂದು ಮಟ್ಟಿಗೆ ಬೇಕಾಗುತ್ತೆ ರಾಜಕೀಯದಲ್ಲಿ. ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಪ್ರಶ್ನೆ ಬರ್ತದೆ. ಎಲ್ಲರೂ ಸಾವಿರಾರು ಕೋಟಿ ಮೈನಿಂಗ್ ಲಾಬೀಸ್ಗಳಾಗಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾಗಳಾಗೋದೇನು ಬೇಕಾಗಿಲ್ಲ. ಒಂದು ಅಮೌಂಟ್ ದುಡ್ಡು ಇರಬೇಕು, ಕೆಲಸ ಮಾಡಿರ್ಬೇಕು, ಸಮಾಜ ಸೇರಿ ಅವ್ರದ್ದೇ ವರ್ಚಸ್ ಇರೋದು. ಅಂಥವ್ರಿಗೆ ನಾವು ಚಾನ್ಸ್ ಕೊಡೋಣ. ಅವ್ರದ್ದು ವರ್ಚಸ್ ಇರುತ್ತೆ, ಅವ್ರ ಹತ್ರ ಬಾಡಿಗೆ ಕಟ್ಟೋದೇ ಸಮಸ್ಯೆ ಇದೆ, ನಾವು ಅಂಥವ್ರಿಗೆ ಟಿಕೆಟ್ ಕೊಡೋದು ಕಷ್ಟ ಆಗುತ್ತೆ. ಅವ್ರಿಗೂ ಒಂದು ಅಮೌಂಟ್ ಆಫ್ ಸೋರ್ಸ್ ಇರ್ತದೆ. ಬಟ್ ಒಂದು ಕೆಲಸ ಮಾಡೋಕ್ಕೆ, ರೀಚ್ ಮಾಡೋಕ್ಕೆ 100 ಕೋಟಿ ಏನು ಬೇಕಾಗುತ್ತೆ, ಒಂದು ವರ್ಕ್ ಮಾಡೋಕ್ಕೆ ನಿಜವಾಗ್ಲೂ ಜನಪರವಾಗಿ ಕೆಲಸ ಇದ್ದರೆ ಅವ್ರಿಗೆ ಚಾನ್ಸ್ ಕೊಟ್ಟರೆ ಜನ ಅವ್ರನ್ನ ಟ್ರಸ್ಟ್ ಮಾಡ್ತಾರೆ. ಈ ಆಳುವ ಶಕ್ತಿಗಳು ಯಾರಿಗೆ ಟಿಕೆಟ್ ಕೊಡ್ತಾರೆ? ಯಾರ್ಯಾರು 100,000 ಕೋಟಿ ಇರೋರಿಗೆ ಟಿಕೆಟ್ ಕೊಡ್ತಾರೆ. ಉದಾಹರಣೆ ಕೊಡ್ತೀನಿ, ಒಂದು ಸಾಧಾರಣ BJP MLAಗೆ 21 ಕೋಟಿ, JDS MLAಗೆ 23 ಕೋಟಿ, ಸಾಧಾರಣ ಕಾಂಗ್ರೆಸ್ MLAಗೆ 60 ಕೋಟಿ ದುಡ್ಡಿದೆ. ನೀವು ಅಷ್ಟೊಂದು ದುಡ್ಡಿದ್ದಾಗ ನಿಮಗೆ ನಿಜವಾಗ್ಲೂ ಆರ್ಥಿಕ ರೀಡಿಸ್ಟ್ರಿಬ್ಯೂಷನ್ ಯೋಚನೆ ಇರುತ್ತಾ? ನಿಮ್ಮ ದುಡ್ಡನ್ನೇ ನೀವು ಕೊಟ್ಬಿಟ್ಟು ವಾಪಸ್ ಕೊಟ್ಟು ಉತ್ತಮ ಸಮಾಜ ಕಟ್ಟೋ ಮನಸ್ಥಿತಿ ಇರುತ್ತಾ? ಸೊ ಹಾಗಿದ್ದ ಅಂಥವ್ರು ಬಿಟ್ಟು ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿರೋದು ಅವಕಾಶ ಕೊಟ್ಟು ನಾವು ಒಂದು ಆಲ್ಟರ್ನೇಟಿವ್ ಮೂವ್ಮೆಂಟ್ ಕಟ್ತೀವಿ. ನಾವು ಒಂದೇ ಹೇಳ್ತೀನಮ್ಮ, ಈ ವ್ಯವಸ್ಥೆ ಎಷ್ಟು ಹಾಳಾಗ್ಬಿಟ್ಟಿದೆ ಅಂದರೆ ನಾವು ಮಾಡಬೇಕಾಗಿರೋದು ಒಂದೇ ಪರಿಹಾರ. ಆ ಪರಿಹಾರ ಏನು ಗೊತ್ತಾ? ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿ ಎಬ್ಬಿಸ್ಬೋದು. ಅದೇ ಸಮಾಜ. ಅಂದರೆ ನಮಗೆ ಬಾಂಬು ಒಂದು ಕಾಲ ಬೇಕಾಗಿರೋದು, ಬಿಲ್ಲು ಬಾಣ ಎಲ್ಲ ಬೇಕಾಗಿರೋದು. ಒಂದು ಸಮಾಜ ಕಟ್ಟಿ ಅದೇ ನಮಗೆ ಸಂವಿಧಾನ ಹೇಳುತ್ತೆ. ಅದನ್ನು ನಾವು ಮಾಡಿದ್ರೆ ಪರಿವರ್ತನೆ ಮೂವ್ಮೆಂಟ್ ಮುಂದಕ್ಕೆ ಹೋಗೋದು ಅಷ್ಟೇ ಅಲ್ಲ, ಅದನ್ನ ಮಾಡಬೇಕು, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಕಷ್ಟ ಖಂಡಿತ ಕಷ್ಟ ಇದೆ, ಬಟ್ ಅಸಾಧ್ಯ ಅಲ್ಲ. ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಒಂದು ಮಟ್ಟಿಗೆ ಒಂದು ಬೀಸ್ ಕಟ್ಬೋದು. ಈ ತರ ಪುಟಾಣಿ ಹುಡುಗರಿಗೆ ಒಂದು ಒಳ್ಳೆ ಜೀವನ ಕೊಡ್ಬೋದು. ನಾವು ಅವ್ರ ಜೀವನಕ್ಕೆ ಒಂದು ಸಮಾಜ ನಮಗೆ ಸಿಗತ್ತೆ ಅಂತ ನಾವು ನಿರೀಕ್ಷೆ ಮಾಡೋದಲ್ಲ. ಮುಂದಿನ ತಲೆಮಾರುಗಳು ಒಳ್ಳೇದಾಗಬೇಕು ಅಂತ ನಾವು ಕೆಲಸ ಮಾಡಿದ್ರೆ ಮುಂದಿನ ಒಂದು ಮಟ್ಟಿಗೆ ಒಳ್ಳೆ ದಿಕ್ಕಲ್ಲಿ ಹೋಗ್ಬೇಕು. ಏನ್ ಹೇಳ್ತಾರೆ ಬಾಬಾ ಸಾಹೇಬ್, ನಾವು ನದಿನಲ್ಲಿ ಹೋಗೋ ಮಣ್ಣಾಗಿ ಕೊಚ್ಕೊಂಡು ಹೋಗ್ಬಾರ್ದು, ನದಿ ದಿಕ್ಕು ಬದಲಾಯಿಸೋ ಬಂಡೆಗಳಾಗ ಸಮಾಜನೇ ಆ ಬಂಡೆ ಕೆಲಸ. ಒಂದೇ ಪಕ್ಷ ಇಟ್ಕೊಂಡು ನಾವು ಏನು ಮಾಡಕ್ಕಾಗಲ್ಲ. ಈಗ ನಮ್ದು ಪಕ್ಷ ಇಟ್ಕೊಂಡು ನಾವು ಏನು ಅಲ್ಲಿ ತೋರ್ಸಕ್ಕಾಗಲ್ಲ. ನಮ್ದು ಏನು ಸೋರ್ಸ್ ಇಲ್ಲ. ನಮ್ಗೆ ಏನೇನು ಬೇಕು ಅಂದ್ರೆ ನಾವು ಇವ್ರ ಹತ್ರನೇ ಕೇಳ್ಬೇಕು, ಇಲ್ಲ ಅಂತಂದ್ರೆ ಅವ್ರ ಜೊತೆ ಮರ್ಜ್ ಆಗ್ತೀವಿ. ಆ ಚಾನ್ಸ್ಗಳೇ ಜಾಸ್ತಿ ಇರುತ್ತೆ. ಆ ತರ ಇದ್ದಾಗ ಏನ್ ಮಾಡಬೇಕು? ನಮಗೆ ಯಾರ ಜೊತೆ ನಮ್ಗೆ ಎಲ್ಲಾ ಪಕ್ಷಗಳು ನಮಗೆ ಸೈದ್ಧಾಂತಿಕ ವಿರೋಧ ಆಗಿರೋದ್ರಿಂದ ಯಾವ ಪಕ್ಷ ಜೊತೆನೂ ಷರತ್ತುಬದ್ಧವಾದ ಮೈತ್ರಿ ಮಾಡಕ್ಕೆ ನಾವು ತಯಾರಿಲ್ಲ. ಕಾಂಶಿರಾಮ್ ಜಿ ಅವ್ರು ಏನ್ ಮಾಡ್ತಾರೆ ಅಂತ, ನಮ್ಮ ಪ್ರೀಪೋಲ್ ಅಲೈನ್ಸ್ ಯಾರ ಜೊತೆನೂ ಮಾಡಲ್ಲ. ನಮ್ಮ ವೋಟ್ಸ್ ನಮಗೆ. ಅದಾದ್ಮೇಲೆ ಏನ್ ಬರುತ್ತೆ, ಯಾರು ಒಂದು ರೀತಿ ಷರತ್ತುಬದ್ಧವಾಗಿ ಕಾಂಶಿರಾಮ್ ಜಿ ಏನ್ ಮಾಡ್ತಾರೆ, ಕಾಂಗ್ರೆಸ್ ಜೊತೆ ಸೇರಿ ಬಿಜೆಪಿ ಆಚೆ ಇಡ್ತಾರೆ, ಬಿಜೆಪಿ ಜೊತೆ ಸೇರಿ ಕಾಂಗ್ರೆಸ್ ಆಚೆ ಇಡ್ತಾರೆ. ಆಮೇಲೆ 2007 12 ಅವರೇ ಬಹುಮತ ಪಡ್ತಾರೆ. ಆಮೇಲೆ ಅಷ್ಟೊತ್ತಿರ್ತಂದ್ರೆ ಬೇರೆ ತರ ಆ ಮೂವ್ಮೆಂಟ್ ಕಡಿಮೆ ಆಗ್ತಾ ಬರೋದು, ಅದು ಬೇರೆ ಪ್ರಶ್ನೆ. ಬಟ್ ನಾವು ಕೂಡ ಪೊಲಿಟಿಕಲ್ ಆಗಿ ನಾವು ಹೆಂಗ್ ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿದ್ದು ಕೂಡ ಷರತ್ತುಬದ್ಧವಾಗಿ ನೀವೇನಾದ್ರು ಹಿಂದುತ್ವ ಮಾಡ್ತೀರಾ, ದೊಡ್ಡ ಪ್ರಮಾಣದಲ್ಲಿ ಬೇರೆ ಸಂವಿಧಾನ ಉಲ್ಲಂಘನೆ ಮಾಡ್ತೀರಾ ಅಂದ್ರೆ ನಾವು ಒಪ್ಪಕ್ಕಾಗಲ್ಲ. ಬಟ್ ನೀವು ಒಂದೇನೋ ಒಳ್ಳೆ ಕೆಲಸ ಮಾಡ್ಕೊಂಡ್ರೆ ಯಾರೇ ಮಾಡಿದ್ರು ಒಳ್ಳೇದೆ, ಸಮಾಜಕ್ಕೆ ಯಾರೇ ಮಾಡಿದ್ರು ಒಳ್ಳೇದೆ. ಸೊ ಆ ದಿಕ್ಕಿನಲ್ಲಿ ನಾವು ಹೆಂಗ್ ಪ್ಲಾನ್ ಮಾಡ್ಬೋದು, ಯಾರು ನಮಗೆ ಅಧಿಕಾರ ಕೊಡೋಕ್ಕೋಸ್ಕರ ಯಾರು ನಮಗೆ ಒಳ್ಳೆ ರೀತಿ ಕೊಡ್ತಾರೋ ಅವ್ರ ಜೊತೆ ಸೇರಕ್ಕೆ ನಾವು ರೆಡಿ ಇರಬೇಕು. ಬಟ್ ನಮ್ಮ ಉದ್ದೇಶ ಸಮಾಜ ಕಟ್ಟೋದು, ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ನಾವೇ ಬಹುಮತದಲ್ಲಿ ಅಧಿಕಾರ ಬರೋದು. ಅದು 50 ವರ್ಷ ಆಗಲಿ 500 ವರ್ಷ ಆಗಲಿ ನಾವು ಆ ದಿಕ್ಕಿನಲ್ಲಿ ನಾವು ಕಟ್ತಾ ಬರೋದು. ಸೊ ನಮ್ಮ ಎರಡೇ ಹೋರಾಟ,
ಮಹಾ ಸತ್ಯಾಗ್ರಹ, ಕಲರಾಮ್ ಟೆಂಪಲ್ ಇರೋದು. ಅವೆರಡು ಹೋರಾಟ ಆದ್ಮೇಲೆ ಗೊತ್ತಾಯ್ತು, ನೀವೆಷ್ಟೇ ಹೋರಾಟ ಮಾಡಿ, 100 ವರ್ಷ 1000 ವರ್ಷ ಹೋರಾಟ ಮಾಡಿ, ಇಫ್ ವಿ ಡು ನಾಟ್ ಹೋಲ್ಡ್ ದ ಕೀಸ್ ಆಫ್ ಪವರ್, ಅಧಿಕಾರದಲ್ಲಿ ನಾವು ಹೋಲ್ಡ್ ಮಾಡಿಲ್ಲ ಅಂದ್ರೆ ನಾವು ಬದಲಾವಣೆ ಮಾಡಕ್ ಸಾಧ್ಯ. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ. ಸೊ ನಮಗೆ ಅದಾದ್ಮೇಲೆ 1935-36 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ 17 ಸೀಟಲ್ಲಿ ಅವರು 15 ಸೀಟ್ ಗೆದ್ದು ಅವ್ರ ಸೀಟು ಗೆಲ್ತಾರೆ ಬಾಂಬೆ ಪ್ರೆಸಿಡೆನ್ಸಿ. ಬಹಳ ಚೆನ್ನಾಗಾಯ್ತು. ಆಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಕಟ್ಟಿದ್ರೆ 1 ಎಲೆಕ್ಷನ್ ಬೈ ಎಲೆಕ್ಷನ್ ಮಾಡ್ತಾರೆ. ಅದರಲ್ಲೂ ಕೂಡ ಒಂದ್ ಸ್ವಲ್ಪ ಹೆಸರಾಗುತ್ತೆ, ಬಟ್ ಅದು ನಿರೀಕ್ಷೆ ಅಷ್ಟು ಯಶಸ್ವಿ ಆಗಲ್ಲ. ಅವ್ರು ತೀರ್ಕೊಳ್ಳೋಕೆ ಮುಂಚೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದು ಅವ್ರ ಹೆಸರು ಬದಲಾಯಿಸ್ತಾರೆ. ಇನ್ನು 20 ವರ್ಷ ಬದುಕಿದಿದ್ರೆ ಖಂಡಿತ ಜನ ಅವರಿಗೆ ಅವಕಾಶ ಕೊಟ್ಟಿರೋರು. ಸೊ ಆ ನಿಟ್ಟಿನಲ್ಲಿ ಆ ಇತಿಹಾಸ ಆಯ್ತು. ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಪೊಲಿಟಿಕಲ್ ಪವರ್ ಎಷ್ಟು ಮುಖ್ಯ ಅಂತ. ನಮಗೆ ಇವತ್ತು ನಮ್ಮವರು ಅಂದ್ರೆ ಯಾರು ಅಂತ ಪ್ರಶ್ನೆ ಬರುತ್ತೆ. ಬಾಬಾ ಸಾಹೇಬರು ನಮಗೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಕಟ್ಟರು, ಓಕೆ. ಕಾಂಶಿರಾಮ್ಜಿ ಅವರ BSP ಕಟ್ಟರು. ಅವರಿಬ್ರು ಕೂಡ ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು. ಅವರ ವಿರುದ್ಧ ನಿಂತಿದ್ದು ಬರೀ ಪ್ರಭಾವಿ ಜಾತಿಗಳು, ಆಳುವ ಶಕ್ತಿಗಳು ಅಷ್ಟೇ ಅಲ್ಲ, ಅವರ ವಿರುದ್ಧ ನಿಂತಿದ್ದು ಕಾಂಗ್ರೆಸ್ ಮತ್ತೆ BJP, ದಲಿತರು ಕೂಡ. ಅಂದ್ರೆ ಇದು ಒಂದು ಸೈದ್ಧಾಂತಿಕ ಪ್ರಶ್ನೆ. ನಮ್ಮವರಂದ್ರೆ ಯಾರು? ನಾವು ಒಂದು ಜನಾಂಗ ಅಂತ ನೋಡಲ್ಲ. ನಮ್ಮವರಂದ್ರೆ ಯಾರು? ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಸಂವಿಧಾನದ ಪೀಠಿಕೆ ಅಳವಡಿಸ್ಕೊಂಡಿರೋ ಮನುಷ್ಯರು ನಮ್ಮವರು. ಸೊ ನಾವು ಅಧಿಕಾರ ಹಿಡಿದ್ರೆ ನಿಜವಾಗ್ಲೂ ಒಂದು ಉತ್ತಮ ಸಮಾಜ ಆಗುತ್ತೆ. ಇವತ್ತಿನ ದಿನ ಬಹಳ ಚರ್ಚೆ ಬರ್ತಾ ಇದೆ. ಏನ್ ಚರ್ಚೆ ಬರ್ತಾ ಇದೆ? ದಲಿತ ಮುಖ್ಯಮಂತ್ರಿ ಬೇಕು ಅಂತ. ನಮ್ಗೆ ಇವತ್ತಿನ ದಿನ ಕಾಂಗ್ರೆಸ್, BJP, JDS ನ ದಲಿತ ಮುಖ್ಯಮಂತ್ರಿ ಆದ್ರೆ ಅವರ ಒಂದು ರೀತಿ ವೈಯಕ್ತಿಕವಾದ ಬಿಲ್ಡಪ್ ಸಿಗ್ಬೋದು, ಹೆಡ್ಲೈನ್ ಬರ್ಬೋದು, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ತದೆ. ಆದ್ರೆ ನಿಜವಾಗ್ಲೂ ನಮಗೆ ಒಂದು ಸಮಾಜ ಕಟ್ಟಬೇಕು, ನಮ್ ನಿಜವಾಗ್ಲೂ ಶೋಷಿತ ವರ್ಗ ನ್ಯಾಯ ಸಿಗ್ಬೇಕು ಅಂದ್ರೆ ಒಂದು ಸಮಾನತಾವಾದಿ ಮುಖ್ಯಮಂತ್ರಿ ಆಗಬೇಕಾದ್ರು. ಸಮಾನತಾವಾದಿ ದಲಿತರಾಗ್ಲಿ, ಸಮಾನತಾವಾದಿ ಬ್ರಾಹ್ಮಣ ಆಗ್ಲಿ, ಸಮಾನತಾವಾದಿ ಮಹಿಳೆ ಆಗ್ಲಿ, ಸಮಾನತಾವಾದಿ ಮುಸಲ್ಮಾನ್ ಆಗ್ಲಿ, ನಮ್ಮ ಸಿದ್ಧಾಂತದವ್ರು ನಿಂತ್ಕೊಂಡ್ರೆ ಮಾತ್ರ ನಮ್ಗೆ ಜೀವನಕ್ಕೆ ಒಳ್ಳೇದಾಗಿ ಸಾಧ್ಯ ಇದೆ. ಇಲ್ಲಾಂದ್ರೆ ಈ ವ್ಯವಸ್ಥೆಯಲ್ಲಿ ನಮ್ಗೆ ಯಾವ ಪರಿಹಾರ ಇಲ್ಲ. ಮೈಸೂರಿನಲ್ಲಿ ಗಾಂಧಿನಗರದಲ್ಲಿ 190ನೇ ಸಮಾನತೆ ಸಭೆ ಮಾಡಿದ್ರು. ಅದು ಕರ್ನಾಟಕ ದಲಿತ ಪ್ಯಾಂಥರ್ಸು ಮತ್ತು ಎಲ್ಲ ಅನೇಕ ಯುವ ಮಿತ್ರರು, ಸಮಾಜವಾದಿಗಳು ಸೇರಿ ಈ ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಉದ್ದೇಶ ಏನಂದರೆ ಮೈಸೂರು ಆಗಿರ್ಬೋದು, ಅಖಂಡ ಕರ್ನಾಟಕ ಆಗಿರ್ಬೋದು, ಹೆಂಗೆ ಒಂದು ಉತ್ತಮ ಸಮಾಜ ಕಟ್ಬೋದು, ಹೆಂಗೆ ಒಂದು ಸಂವಿಧಾನ ಸಮಾಜ ಕಟ್ಬೋದು, ಅದೇ ನಮ್ಮ ಪ್ರಕಾರ ಒಂದು ಸಮಾಜ. ಸೊ ಆ ಸಮಾಜ ಕಟ್ಟಕ್ಕೆ ಅನೇಕ ವಿಚಾರವಂತರು, ಹೋರಾಟಗಾರರು, ಚಳುವಳಿಗಾರರು, ಯುವಕರು, ಹಿರಿಯರು ಎಲ್ಲರೂ ಬಂದು ಒಳ್ಳೆಯ ಉತ್ತಮ ವಿಚಾರಗಳು ಹೇಳಿ, ಒಳ್ಳೆಯ ಸಲಹೆಗಳು ಹೇಳಿ, ಒಳ್ಳೆಯ ಒಂದು ಅವರ ಅಭಿಪ್ರಾಯಗಳು ತಿಳಿಸಿ ಅದೆಲ್ಲ ಸಂಗ್ರಹಣೆ ಮಾಡಿ ನಾವು ಹೆಂಗೆ ಮೈಸೂರಿಗಾಗಿರ್ಬೋದು, ಇಡೀ ಅಖಂಡ ಕರ್ನಾಟಕಕ್ಕೆ ಹೆಂಗೆ ಮುಂದಿನ ದಿನಗಳಲ್ಲಿ ಒಂದು ಪರಿವರ್ತನೆಯ ದಿಕ್ಕನ್ನು ನಾವು ಹೆಂಗೆ ಕೆಲಸ ಮಾಡ್ಕೊಂಡು ಬರ್ಬೋದು, ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೆ ಇರೋಂಗೆ ಒಂದು ಸಂವಿಧಾನದ ಪೀಠಿಕೆ ನಿಜವಾಗ್ಲೂ ಎತ್ತಿಳಿಯೋ ನಮ್ಮ ಉದ್ದೇಶ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಗಾಂಧಿನಗರದ ಭಾಳ ಒಳ್ಳೆಯ ಚಳುವಳಿಯ ಯುವಕರಿದ್ದಾರೆ, ಭಾಳ ಕಾಳಜಿಯ ಯುವಕರಿದ್ದಾರೆ. ಇಂಥವ್ರು ಮುಂದಿನ ದಿನಗಳಲ್ಲಿ ಲೀಡರ್ಶಿಪ್ನಲ್ಲಿ ಒಂದು ಉತ್ತಮದ ಕರ್ನಾಟಕ ಕಟ್ಟೋದ್ರಲ್ಲಿ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ಕೆಲಸಗಳು ಮುಂದಿನ ದಿನಗಳಲ್ಲಿ ಮೈಸೂರಿನ ಪ್ರತಿದಿನ ವರ್ಷ ತಿಂಗಳು ನಾವು ಕೆಲಸಗಳು ಹೆಚ್ಚು ಮಾಡ್ತಾ ಬರ್ತೀವಿ. ಅದರ ಜೊತೆಗೆ ಸೇರಿ ಒಗ್ಗಟ್ಟಿನಲ್ಲಿ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ. ಆ ಸಿದ್ಧಾಂತನೇ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ, ಕುವೆಂಪುನ ಸಮಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೈಸೂರಿಗೆ ಮತ್ತೆ ಬರ್ತೀನಿ. ಈ ಸಿದ್ಧಾಂತ ಜೊತೆಗೆ ಸೇರಿ ಕಟ್ಟೋಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಇವತ್ತಿನ ದಿನ ನಟ, ಸಮಾಜದ ಮುಂದಿನ ನಿರ್ಮಾತರಾಗಿ ಚೇತನ್ ಅಹಿಂಸಾ ಸರ್ ಅವರು ನಮ್ಮ ಮೈಸೂರಿನ ಗಾಂಧಿನಗರಕ್ಕೆ ಇವತ್ತು ಒಂದು ಸಮಾನತೆ ಸಭೆಗೆ ಆಗಮಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಸಭೆಗಳನ್ನ ಮಾಡಿ ಇವತ್ತು ಮೈಸೂರಿನಲ್ಲಿ ಇವತ್ತು ಮಳವಳ್ಳಿ, ಶ್ರೀರಂಗಪಟ್ಟಣ ಅದನ್ನು ಮುಗಿಸಿ ಇವತ್ತು ಸಂಜೆ 7 ಗಂಟೆಗೆ ಮೈಸೂರಿನ ಗಾಂಧಿನಗರದ ತಿಮ್ಮಯ್ಯನ ಮಠದಲ್ಲಿ ದಲಿತ ಪ್ಯಾಂಥರ್ಸ್ನ ಸಹಯೋಗದಲ್ಲಿ ಇವತ್ತು ಸಮಾಜದ ಸಭೆಯನ್ನು ಹಮ್ಮಿಕೊಂಡಿದ್ರು. ಈ ಸಭೆ ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿದೆ ಅಂತೇಳಿ ನಾನು ಬಯಸ್ತೀನಿ. ನಾವೆಲ್ಲರೂ ಇಡೀ ಗಾಂಧಿನಗರ ನಮ್ಮ ಸಮುದಾಯ ಅವ್ರ ಜೊತೆ ಕೈ ಜೋಡಿಸ್ತಾ ಅವರ ಎಲ್ಲ ಹೋರಾಟದಲ್ಲೂ ಸಮನಾಗಿ ನಿಂತ್ಕೊಳ್ತಾ ಅವರ ಸಪೋರ್ಟಿವ್ ನಿಂತು ಅಂತೇಳಿ ಈ ಸಂವಿಧಾನ ಹೇಳಬೇಕು. ಜೈ ಭೀಮ್, ನಮ್ಮ ಮುದ್ದಾಯ. ನಮ್ಮ ಮೈಸೂರು ಗಾಂಧಿನಗರದ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಒಂದು ಸಂಘಟನೆ ಆಶ್ರಯದಲ್ಲಿ ನಮ್ಮ ಸಮಾನತೆಯ ಒಂದು ವೇದಿಕೆಯನ್ನು ನಂಬ್ಕೊಂಡಿದ್ದಾರೆ ಚೇತನ್ ಅಹಿಂಸಾ ಅವರು. ನಮ್ಮ ಗಾಂಧಿನಗರದಲ್ಲಿ ನಂಬ್ಕೊಂಡಿದ್ರು. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರ ಒಂದು ಸಮಾನತೆಯ ಒಂದು ಹಾದಿ ಮತ್ತು ಒಂದು ಆಶಯಗಳು ಮತ್ತು ಮುಂದಿನ ಪೀಳಿಗೆ ಮತ್ತು ನಮ್ಮ ಮುಂದಿನ ತುಳಿತಕ್ಕೊಳಕಾದ ಹಾಗೂ ದೀನ ದಲಿತರ ಎಲ್ಲ ಆಶಯಕ್ಕೆ ಒಂದು ಸುಂದರವಾದ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಲ್ಲ ಒಂದು ನಮ್ಮ ಭೀಮ ಬಂಧುಗಳು ಏನಿದ್ದೀರಿ ಇಲ್ಲಿವರೆಗೂ ಕೂಡ ಒಂದು 198ನೇ ವೇದಿಕೆ ಇದು ಅಂತ ಅನಿಸುತ್ತೆ. ಇನ್ನೂ ಹಲವು ಕಾರ್ಯಕ್ರಮಗಳನ್ನ ಚಿತ್ರಣವ್ರು ಮಾಡ್ತಾರೆ. ಸದಾ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಿ. ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ನಮ್ಮ ಮುಂದಿನ ಒಂದು ಪೀಳಿಗೆಯ
ನಮ್ಮ ಸಮುದಾಯದವರು ಏನಿದ್ದಾರೆ ಎಲ್ಲರೂ ಕೂಡ ಒಮ್ಮತದಿಂದ ಒಂದು ಬದಲಾವಣೆ ಕಡೆಗೆ ನಡೆಯಲಿ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಆಶಯ. ಜೊತೆಗೆ ನಮ್ಮ ಭವಿಷ್ಯದ ಮಕ್ಕಳು ಏನಿದ್ದಾರೆ ಅವರ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ಅವರ ಒಂದು ಕೆಲಸ ಕಾರ್ಯಗಳಿಗಿರ್ಬೋದು, ಮತ್ತು ಒಂದು ರಾಜಕೀಯವಾಗಿ ಒಂದು ಉನ್ನತವಂತ ಸ್ಥಾನವನ್ನು ಪಡೀಲಿಕ್ಕಿರ್ಬೋದು, ಈ ಒಂದು ವೇದಿಕೆ ಸುಂದರವಾದಂಥ ವೇದಿಕೆ. ಮುಂದಿನ ದಿನದಲ್ಲಿ ಈ ಸಮಾಜದಲ್ಲಿ ಬಹುದೊಡ್ಡ ಶಕ್ತಿಯಾಗಿ ಈ ಸಮಾನತೆ ವೇದಿಕೆ ನಿಂತ್ಕೊಳ್ಳುತ್ತೆ. ಭ್ರಷ್ಟರಿಗೆ ಮತ್ತು ಏನು ಮನುವಾದಿಗಳಿದ್ದಾರೆ ನಿಮ್ಮಗಳಿಗೆ ಸಿಂಹಸ್ವಪ್ನವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಜೈ ಭೀಮ್. ಅದೇ ಸರ್.